ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಅಂತ ಕೂಡ ಈ ಬಿಹಾರ ಚುನಾವಣೆಯನ್ನು ಕರೆಯಲಾಗಿತ್ತು. ಇದರಲ್ಲೂ ಕೂಡ ಮತದಾರರು ಎನ್ಡಿಎಗೆ ಬಹುಪರಾಕ್ ಅಂದಿದ್ದಾರೆ. ಮುಸ್ಲಿಂ ಬಾಹ್ಯವುಳ್ಳ ಪ್ರದೇಶಗಳಲ್ಲೂ ಕೂಡ ಎನ್ಡಿಎ ಕಮಾಲ್ ಮಾಡಿದೆ. ಬಿಹಾರದಲ್ಲಿ ಮುಸ್ಲಿಂ ಬಾಹ್ಯವುಳ್ಳದ ಕ್ಷೇತ್ರದಲ್ಲಿ ಒಟ್ಟು 36, ಮುಸ್ಲಿಮರೇ ಹೆಚ್ಚಿರುವಂತಹ 36 ಕ್ಷೇತ್ರಗಳಲ್ಲಿ 25ರಲ್ಲಿ ಎನ್ಡಿಎ ಗೆಲ್ಲುವ ಸನಿಹಕ್ಕೆ ಬಂದು ನಿಂತಿದೆ. ಬಿಜೆಪಿ ಅಭ್ಯರ್ಥಿಗಳೇ 15 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ಕೇವಲ 4 ಕ್ಷೇತ್ರಗಳಿಗಷ್ಟೇ ಆರ್ಜೆಡಿ ಸೀಮಿತವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಯಾದವ ಮತ್ತು ಮುಸ್ಲಿಂ ಕಾಂಬಿನೇಷನ್ ನಲ್ಲಿ ಏನು ಮಹಾಗಠಬಂಧನ್ ಪ್ಲಾನ್ ಮಾಡಿಕೊಂಡಿತ್ತು ಅದನ್ನು ಕೂಡ ಬ್ರೇಕ್ ಮಾಡುವಲ್ಲಿ ಎನ್ಡಿಎ ಮೈತ್ರಿಕೂಟ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಜೊತೆಗೆ ನಿತೀಶ್ ಕುಮಾರ್ ಅವರಿಗೂ ಕೂಡ ಇಲ್ಲಿ ಅವರ ಪ್ಲಾನು ಸ್ಟ್ರಾಟರ್ಜಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇರುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರೇಮ್, ಈ ಕಾಂಬಿನೇಷನ್ ಬಗ್ಗೆ ನಾವು ಹೇಳೋದಲ್ಲ, ಯಾದವ ಪ್ಲಸ್ ಮುಸ್ಲಿಂ ಅಂತ ಹಿಂಗೆ ರೇರೆಸ್ಟ್ ಕಾಂಬಿನೇಷನ್ಗಳು ವರ್ಕ್ ಆಗಿದ್ದ ರಾಜ್ಯಗಳು ಇದಾವೆ. ಇದೇನು ಫಸ್ಟ್ ಟೈಮ್ ಹಿಂಗೆ ಕೊಟ್ಟಿರೋದಲ್ಲ ರಿಸಲ್ಟು. ಮಧ್ಯಪ್ರದೇಶದಲ್ಲಿ ಮಾಯಾವತಿ, ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವ್ರನ್ನ ನಾವು ನೋಡಿದ್ವಲ್ಲ, ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಒಂದು ದಲಿತರು ಪ್ಲಸ್ ಬ್ರಾಹ್ಮಣರು ಒಟ್ಟಾಗಿ ಬಂದಿದ್ರಂತೆ. ಹಂಗೆ ಇಲ್ಲೂ ಕೂಡ ಕೆಲ ವಿಚಿತ್ರ ಕಾಂಬಿನೇಷನ್ಗಳು ವರ್ಕ್ ಆಗಿದೆ. ಇದರ ಪರಿಣಾಮ ಏನಂದ್ರೆ ಮುಸ್ಲಿಮರ ಓಟ್ ಒಡೆದಿದೆ. ಆಮೇಲೆ ಕಾಂಗ್ರೆಸ್ಸಿಗರ ಒಂದು ಅಚಲವಾದಂತಹ ನಂಬಿಕೆ ಇತ್ತು, ಮುಸ್ಲಿಮರೆಲ್ಲೂ ಕೈ ಬಿಡಲ್ಲ, ನಾವೇ ಅವ್ರಿಗೆ ಆಯ್ಕೆ, ಬಿಜೆಪಿ ಪರ್ಯಾಯ ಪಾರ್ಟಿ ಯಾವುದೂ ಇಲ್ಲ ಅನ್ನುವಂತಹ ಅವರನ್ನು ಓಲೈಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ರು. ಬಟ್ ನಿತೀಶ್ ಕುಮಾರ್ ಅದ್ರಲ್ಲಿ ಚಾಣಾಕ್ಷ ಪ್ರೇಮ್. ಯಾಕಂದ್ರೆ ಅವರು ಫಸ್ಟ್ ಲಿಸ್ಟ್ ಬಿಡುಗಡೆ ಆದಾಗ ಪ್ರೆಸ್ನವರೆಲ್ಲ ಕೂತಿರ್ತಾರೆ. ಆಗ ಆ ಲಿಸ್ಟ್ ನೋಡ್ಬಿಟ್ಟು ಇದ್ರಲ್ಲಿ ಯಾಕೆ ಫಸ್ಟ್ ಲಿಸ್ಟ್ ಅಲ್ಲಿ ಮುಸ್ಲಿಮರ ಹೆಸರಿಲ್ಲ, ನಾವು ಮುಸ್ಲಿಮರಿಗೆ ಎಷ್ಟೊಂದು ಕೆಲಸ ಮಾಡಿದೀವಲ್ಲ ಅಂತ ಎಲ್ರಿಗೂ ರಿಜಿಸ್ಟರ್ ಮಾಡಿಸ್ತಾರೆ. ಅಂದ್ರೆ ನಿಮ್ ಜೊತೆಗೆ ಬಿಜೆಪಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಜೊತೆಗೆ ನೀವಿರ್ಬೇಕು, ಬಿಕಾಸ್ ನಿಮಗೆ ನಾನು ಕೆಲಸ ಮಾಡಿದ್ದೀನಿ ಅಂತ. ನೀವು ನಿತೀಶ್ ಕುಮಾರ್ ಅವರ ಚುನಾವಣಾದ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿ, ಯಾವಾಗ ಅವ್ರು ಆರ್ಜೆಡಿ ಜೊತೆಗೆ ಹೋಗಿದ್ದಾರೆ ಅಥವಾ ಸಪರೇಟ್ ಆಗಿ ಜೆಡಿಯು ಹೋಗಿದೆ, ಆಲ್ಮೋಸ್ಟ್ ಈ ಮುಸ್ಲಿಂ ಪಾಪ್ಯುಲೇಷನ್ ನ 18 to 20% ಅಷ್ಟು ವೋಟ್ ಶೇರ್ ಅನ್ನ ಎಂಜಾಯ್ ಮಾಡಿದ್ದಾರೆ. ಸೊ ಅದು ವರ್ಕೌಟ್ ಆಗಿದೆ, ಬಿಜೆಪಿಗೆ ಲಾಭ ಆಗಿದೆ, ಜಾಕ್ ಪಾಟ್ ಅಂತೀವಲ್ಲ ಹಂಗೆ. 204 ಕ್ಷೇತ್ರಗಳಲ್ಲಿ ಎನ್ಡಿಎಗೆ ಭರ್ಜರಿ ಮುನ್ನಡೆ. 200 ಚಿಲ್ಡ್ರೆಯಷ್ಟು ನಂಬರ್ಸ್ ಇದೆಯಲ್ಲ ಎನ್ಡಿಎಗೆ, ಇದು ಸಿಗ್ತಾ ಇರೋದು ಬರೋಬ್ಬರಿ 15 ವರ್ಷಗಳ ಬಳಿಕ. ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. ಬಿಹಾರದಲ್ಲಿ ಡಬಲ್ ಸೆಂಚುರಿ ಬಾರಿಸ್ತಾ ಇದೆ ಎನ್ಡಿಎ. ಗೆಲುವಿನ ಸುನಾಮಿ ಎದ್ದಿದೆ. ಸುನಾಮಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದು ಮಹಾಗಠಬಂಧನ್. ನಿಮೋ ಸುನಾಮಿ ಎಫೆಕ್ಟ್ ಅಂತ ಇದನ್ನ ರಾಷ್ಟ್ರೀಯವಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಜಾತಿಯ ಸಮೀಕರಣದ ಪ್ಲಸ್ ಅಭಿವೃದ್ಧಿಯ ಮಂತ್ರ ಇದರಲ್ಲಿ ವರ್ಕೌಟ್ ಆಗಿರೋದ್ರ ಪರಿಣಾಮ ಹಿಂಗೊಂದು ಗೆಲುವು ಸಿಕ್ಕಿದೆ ಅಂತ. ನಾವು ರೀಜನ್ ವೈಸ್ ಕೂಡ ನಿಮಗೆ ಡೀಟೇಲ್ಸ್ ಕೊಟ್ಬಿಡ್ತೀವಿ. ದರ್ಭಂಗ ಅಂತ ಒಂದು ಪ್ಲೇಸ್ ಇದೆ, ಇದು ವೋಟ್ ಸ್ವಿಂಗ್ ನ ಪ್ರಮುಖ ಭಾಗ ಆಗಿದೆ. ಎನ್ಡಿಎ ಗೆಲುವಿಗೆ ಕಾರಣ ಏನು ಅನ್ನೋದನ್ನ ನೋಡ್ಕೊಂಡು ನಂತರ ಡೀಟೇಲ್ಸ್ ಅನ್ನು ನೋಡ್ಕೊಳ್ಳೋಣ. ನಿತೀಶ್ ಕುಮಾರ್ ನಾಯಕತ್ವ ಕಳೆದ 20 ವರ್ಷಗಳಿಂದಲೂ ಕೂಡ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆಂಟಿ ಇನ್ಕಂಬೆನ್ಸಿ ಇದ್ರೂ ಕೂಡ ಅದನ್ನ ಅದನ್ನ ಮೀರಿ ಗೆಲ್ಲುವಲ್ಲಿ ಈಗ ಎನ್ಡಿಎ ಸಕ್ಸಸ್ ಆಗಿರುವಂಥದ್ದು. ಇನ್ನು ಸುಶಾಸನ ವಿರುದ್ಧ ಜಂಗಲ್ ರಾಜ್ ಎಂಬಂತಹ ಎನ್ಡಿಎ ಪ್ರಚಾರ ಯಶಸ್ವಿಯಾಗಿದೆ. ಈ ಜಂಗಲ್ ರಾಜ್ ಕಾನ್ಸೆಪ್ಟ್ ಅನ್ನ ಮುನ್ನೆಲೆಗೆ ತಂದಿದ್ದೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹೋದಲ್ಲಿ ಬಂದಲ್ಲಿ ಬಹಿರಂಗ ಪ್ರಚಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತವನ್ನ ನೆನಪು ಮಾಡುವಂತಹ ಕೆಲಸವನ್ನ, ಮರುಕಳಿಸುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ಈ ರೀತಿಯ ಒಂದು ಕಾನ್ಸೆಪ್ಟ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅದೆಲ್ಲವೂ ಕೂಡ ಸಕ್ಸಸ್ ಆಗಿದೆ. ಇನ್ನು ದಾಖಲೆ ಸಂಖ್ಯೆಯಲ್ಲಿ ಮಹಿಳಾ ಮತದಾರರ ಬೆಂಬಲ ಸಿಕ್ಕಿದ್ದು ಕೂಡ ಎನ್ಡಿಎಗೆ ಅಭೂತಪೂರ್ವ ಗೆಲುವಿನಲ್ಲಿ ಒಂದು ಪ್ರಮುಖ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಮುಂದೆ ಬಂದು ವೋಟ್ ಮಾಡಿದ್ರು. ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವಾಗಲೂ ಕೂಡ ಸಾರಾಸಗಟಾಗಿ ಮಹಿಳೆಯರು ವೋಟ್ ಮಾಡುವಂಥದ್ದಿದೆ. ಇನ್ನು ಉಚಿತ ರೇಷನ್ನು, ವಿದ್ಯುತ್ತು, ಆರೋಗ್ಯ ಯೋಜನೆಗಳು ಇವೆಲ್ಲವೂ ಕೂಡ ಎನ್ಡಿಎ ಕೈ ಹಿಡಿಯುವಲ್ಲಿ ಪ್ರಮುಖ ಪಾತ್ರವಾಗಿದೆ. ಮುಖ್ಯವಾಗಿ ಮಹಿಳಾ ಮತದಾರರು ಎನ್ಡಿಎಗೆ ಬಂದು ವೋಟ್ ಹಾಕುವಲ್ಲಿ ತುಂಬ ಪ್ಲಸ್ ಆಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಉನ್ನತ ಜಾತಿಗಳು ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳ ಬೆಂಬಲ ಕೂಡ ಎನ್ಡಿಎಗೆ ಪ್ಲಸ್ ಆಗಿರುವಂಥದ್ದು. ಬಿಜೆಪಿ ಉನ್ನತ ಜಾತಿಗಳನ್ನು ಕಾನ್ಸಂಟ್ರೇಷನ್ ಮಾಡಿದರೆ ಇಬಿಸಿ ಮತ್ತು ಒಬಿಸಿಯನ್ನು ಜೆಡಿಯು ಕಾನ್ಸಂಟ್ರೇಷನ್ ಮಾಡ್ತು. ಅದರ ಫಲ ಏನು ಅಂದರೆ ಎನ್ಡಿಎ 204 ಸ್ಥಾನದಲ್ಲಿ ಗೆಲುವಿನ ಸನಿಹಕ್ಕೆ ಬಂದು ನಿಂತಿದೆ. ಎನ್ಡಿಎಗೆ 130ಕ್ಕೂ ಹೆಚ್ಚು ಉಪಜಾತಿಗಳ ಬೆಂಬಲ ಕೂಡ ಸಿಕ್ಕಿದ್ರಿಂದ ಸಹಜವಾಗಿಯೇ ಇಷ್ಟು ದೊಡ್ಡ ಮಾರ್ಜಿನ್ನಲ್ಲಿ ಎನ್ಡಿಎ ಗೆಲುವನ್ನು ಸಾಧಿಸಲಿಕ್ಕೂ ಕೂಡ ಪ್ಲಸ್ ಆಗಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದು ಟಿಕೆಟ್ ಹಂಚಿಕೆಯಿಂದ ಹಿಡಿದು ಪ್ರತಿ ಪ್ರಚಾರದ ಸಂದರ್ಭದಲ್ಲೂ ಕೂಡ ಅವರು ಪ್ರಯೋಗಿಸಿದಂತಹ ಜಾತಿಯ ಬಾಣ ಇದೆಯಲ್ಲ ಅದೆಲ್ಲವೂ ಕೂಡ ಇವತ್ತು ಎನ್ಡಿಎ ಇಷ್ಟು ದೊಡ್ಡ ಮಟ್ಟದ ಗುರಿ ತಲುಪೋದಕ್ಕೂ ಕೂಡ ಪ್ಲಸ್ ಆಗಿರುವಂಥದ್ದು.
ಇನ್ನು EBC ಅತಿ ಹಿಂದುಳಿದ ವರ್ಗ ಏನಿದೆ ಅದರ ಮೀಸಲಾತಿಯನ್ನು ಕೊಟ್ಟಿದ್ದು ಕೂಡ ಪ್ಲಸ್ ಆಗಿರುವಂತಹದ್ದು ನಿತೀಶ್ ಸರ್ಕಾರಕ್ಕೆ. ಆಡಳಿತ ವಿರೋಧಿ ಅಲೆಯನ್ನು ಕೂಡ ಮೆಟ್ಟಿ ನಿಲ್ಲೋದ್ರಲ್ಲಿ ಇದು ಪ್ಲಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. EBC ಅಂತ ಅಂದ್ರೆ ಅತ್ಯಂತ ಹಿಂದುಳಿದ ವರ್ಗದಲ್ಲಿ ದಲಿತರು, ಮಹಾದಲಿತರು ಅಂತ ಅಲ್ಲೊಂದು ಕಾನ್ಸೆಪ್ಟ್ ಇದೆ. ಅವ್ರು ಬರ್ತಾರೆ, 112 ಜಾತಿಗಳು ಬರುತ್ತೆ. ಅವರೆಲ್ಲರನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡು ಯಾರಿಗೆ ಎಷ್ಟು ಸೀಟ್ ಕೊಡಬೇಕು ಅನ್ನೋದ್ರ ಲೆಕ್ಕಾಚಾರ ವರ್ಕೌಟ್ ಆಗಿದೆ. ಬಿಹಾರದ ಟೋಟಲ್ ಪಾಪ್ಯುಲೇಷನ್ನ 36% ಅವರು ವೋಟ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಒಕ್ಕೂಟದ ಒಗ್ಗಟ್ಟು ಮತ್ತು BJP ನಿತೀಶ್ ಜೋಡಿ ಮೋಡಿ ಮಾಡಿರೋದ್ರ ಪರಿಣಾಮ. ನಾನು ಆಗಲೇ ಒಂದು ಮಾಹಿತಿ ಕೊಡಬೇಕಿತ್ತು ನಿಮಗೆ. 10,000 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಬಿದ್ದಂತಹ ಯೋಜನೆ ಇವತ್ತು ಇಡೀ ಜಗತ್ತು ಕೊಂಡಾಡ್ತಾ ಇದೆ. ಏನು ಅದ್ಭುತವಾಗಿ ಸ್ಟ್ರಾಟಜಿ ಯೂಸ್ ಮಾಡಿದ್ರು ಅಂತ. ಈ ಸ್ಟ್ರಾಟಜಿ ಕೊಟ್ಟವ್ರು ಯಾರು ಗೊತ್ತಾ? ಹೇಮಂತ್ ಬಿಸ್ವಾ ಶರ್ಮಾ. ಇವರು ಅಸ್ಸಾಂನ CM. ಒಂದ್ಸಲ ಅಸ್ಸಾಂನ CM ಬಿಹಾರದ CM ಆಗಿರ್ತಾರಲ್ಲ ನಿತೀಶ್ ಕುಮಾರ್, ಅವ್ರನ್ನ ಮೀಟ್ ಮಾಡ್ತಾರೆ. ಈ ಸಲ ನಾವು ಏನು ಮ್ಯಾನಿಫೆಸ್ಟೋನಲ್ಲಿ ಹಾಕಬೇಕು ಅಂತ ಇಬ್ಬರ ನಡುವೆ ಚರ್ಚೆ ಆದಾಗ 2,000-2,500 ಬಗ್ಗೆ ಎಲ್ಲರೂ ಕೊಡ್ತಾರೆ. ಈಗ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಎಲ್ಲ ಇದೆ ಕರ್ನಾಟಕದಲ್ಲಿ. ನೀವೊಂದು ಕೆಲಸ ಮಾಡಿ 10,000 ರೂಪಾಯಿ ಕೊಡ್ತೀವಿ ಅಂತ ಯೋಜನೆ ಘೋಷಿಸಿ ಅಂತ ಆಕರ್ಷಕ ಪ್ರಣಾಳಿಕೆಯ ತಯಾರು ಮಾಡುವಲ್ಲಿ ಅಸ್ಸಾಂನ CM ತೋರಿಸಿದಂತಹ ಇಂಟೆಲಿಜೆಂಟ್ ಮೂವ್ ಇದೆಯಲ್ಲ, ಇವತ್ತು ಬಿಹಾರದಲ್ಲಿ ಮಹಿಳೆಯರು ನಿತೀಶ್ ಬಾಬುಗೆ ವೋಟ್ ಮಾಡೋ ರೀತಿ ಆಗಿದೆ. ಅದಾದಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರ ಕಾಂಬಿನೇಷನ್ ಕೂಡ ಇಲ್ಲಿ ಪ್ಲಸ್ ಆಗಿರುವಂಥದ್ದು. ಒಂದು ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಇಂಡಿಯಾ ಒಕ್ಕೂಟ ಅಂತ ಕಟ್ಟಿದ್ದೇನೆ ಈ ನಿತೀಶ್ ಕುಮಾರ್ ಅವರು. ಆಮೇಲೆ ಅದಕ್ಕಿಂತ ಇನ್ನೂ ಹಿಂದೆ ತಗೊಳ್ಬೇಕಂದ್ರೆ ನಾವು ಯಾವಾಗ PM ಫೇಸ್ ನರೇಂದ್ರ ಮೋದಿ ಅವರು ಅಂತ ಅಂದಾಗ ಎಲ್ಲರನ್ನು ಡಿನ್ನರ್ ಕರೆದಿರ್ತಾರೆ. LK ಅಡ್ವಾಣಿಯಿಂದ ಹಿಡಿದು ಎಲ್ಲರನ್ನು ಕರೆದಿರ್ತಾರೆ. ಆದ್ರೆ ನರೇಂದ್ರ ಮೋದಿ ಅವ್ರನ್ನ ಕರಿಬೇಕಾಗತ್ತೆ ಅಂತ ಡಿನ್ನರ್ನೇ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಒಟ್ಟಿಗೆ ಇಬ್ರು ಫೋಟೋ ಬರಬಾರ್ದು ಎಲ್ಲೂ ಕೂಡ ಅಂತ. ಅಷ್ಟೊಂದು ಜಾತ್ಯತೀತವಾದಿ ಆಗಿದ್ರು. ಓಕೆ, ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಬಹುತೇಕ ಏನು ಚುನಾವಣೋತ್ತರ ಸಮೀಕ್ಷೆಗಳು ಭವಿಷ್ಯವನ್ನು ನುಡಿದಿದ್ವೋ ಅದೇನೇ ಈಗ ಸತ್ಯವಾಗ್ತಾ ಇರುವಂಥದ್ದು. ಮಹಾಗಠಬಂಧನ್ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿಯೂ ಕೂಡ ಇಷ್ಟು ದೊಡ್ಡ ಮಾರ್ಜಿನ್ನಲ್ಲಿ NDA ಗೆಲುವನ್ನು ಸಾಧಿಸುತ್ತೆ ಅಂದರೆ ಅನ್ಡೌಟೆಡ್ಲಿ ಪ್ರಧಾನಿ ನರೇಂದ್ರ ಮೋದಿ, CM ನಿತೀಶ್ ಕುಮಾರ್ ಅವರ ಜುಗಲ್ಬಂದಿಯೇ ಇಲ್ಲಿ ಪ್ಲಸ್ ಆಯಿತು ಅಂತ ಹೇಳಿ. ಖಂಡಿತ. ಯಾಕಂದ್ರೆ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಒಂದು ಎಕ್ಸಿಟ್ ಪೋಲ್ ಕೊಟ್ಟಿತ್ತು 190ರಿಂದ 207 ಸ್ಥಾನದವರೆಗೂ ಬರ್ತಾರೆ ಅನ್ನುವಂಥದ್ದು. ಆ ಎಕ್ಸಿಟ್ ಪೋಲ್ ಅನ್ನ ನೋಡಿ ಎಲ್ಲರೂ ಕೂಡ ಒಂದು ರೀತಿ ನಕ್ಕಿದ್ರು, ಅಷ್ಟೆಲ್ಲ ಸಾಧ್ಯನಾ ಅನ್ನುವಂಥ ರೀತಿಯಲ್ಲಿ. ಆದರೆ ಅದು ಸಾಧ್ಯ ಆದಂತೆ ಕಾಣಿಸ್ತಾ ಇದೆ ಈಗ. ಆದರೆ ಒಂದು ಕಡೆ ಪ್ರಧಾನಿ ಮೋದಿ ಅವರ ವರ್ಚಸ್ಸು, ಮತ್ತೊಂದು ಕಡೆ ಕಳೆದ 20 ವರ್ಷಗಳಿಂದ ಅಧಿಕಾರದಲ್ಲಿರುವಂತಹ ಮುಖ್ಯಮಂತ್ರಿ ಆಗಿರುವಂಥವರು ನಿತೀಶ್ ಕುಮಾರ್. ಅಂದರೆ 1-2 ಬಾರಿಗೆ ಆಂಟಿ ಇನ್ಕಮೆನ್ಸಿನ ತಡ್ಕೊಳ್ಳೋದಷ್ಟು ಸುಲಭ ಅಲ್ಲ. ಸತತವಾಗಿ ಮುಖ್ಯಮಂತ್ರಿಯಾಗಿ ಬರುವಂಥದ್ದು ಮತ್ತು ಈ ಮಟ್ಟದ ಒಂದು ದೊಡ್ಡ ಗೆಲುವನ್ನು ಸಾಧಿಸುವಂಥದ್ದು ಸಣ್ಣ ವಿಚಾರ ಅಲ್ಲ. ಈ ಬಾರಿ ಆಂಟಿ ಇನ್ಕಮೆನ್ಸಿಯೇ ವರ್ಕ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಜಾತಿ ಸಮೀಕರಣ ಹೊರತುಪಡಿಸಿ ಕೂಡ ಮೈತ್ರಿಯ ಭಾಗವಾಗಿರ್ತಕ್ಕಂಥ BJP ಮತ್ತು JDU ಇಬ್ಬರೂ ಕೂಡ ಗೇನ್ ಆಗಿರುವಂಥದ್ದು. ಅಂದರೆ ತಮ್ಮ ವೋಟ್ ಬ್ಯಾಂಕ್ ಅನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಿರುವಂಥದ್ದು, ಸ್ಥಾನಗಳಿಕೆಯಲ್ಲೂ ಕೂಡ ಹೆಚ್ಚಳ ಆಗಿರುವಂಥದ್ದು. ಅದೇ ನೀವು ಮಹಾಗಠಬಂಧನಿಗೆ ಹೋಗಿ ನೋಡೋದಾದ್ರೆ ಕಾಂಗ್ರೆಸ್ ಮತ್ತು RJD ಇಬ್ಬರೂ ಕೂಡ ತಮ್ಮ ಸ್ಥಾನಗಳಿಕೆಯಲ್ಲಿ ಇಳಿಮುಖದತ್ತ ಸಾಗಿದ್ದಾರೆ. ಯಾಕೆ ಅನ್ನುವಂಥದ್ದು ಇಲ್ಲೂ ಕೂಡ ಒಂದು ಹಂತದಲ್ಲಿ BJP ಎಲ್ಲದಕ್ಕೂ ಕೂಡ JDU ಮೇಲೆ ಡಿಪೆಂಡೆನ್ಸಿ ಇತ್ತು ಕಳೆದ 3-4 ಚುನಾವಣೆ ಹಿಂದೆ. ಆದರೆ ಅನಂತರ ಹಂತ ಹಂತವಾಗಿ ಅದು ಪಿಕಪ್ ಆಗ್ತಾ ಹೋಯಿತು. ಆದರೆ ಕಾಂಗ್ರೆಸ್ ಕಳೆದ ಕೆಲವು ದಶಕಗಳಿಂದ ಅದೇ ಒಂದು ಮೈತ್ರಿಕೂಟದ ಭಾಗವಾಗಿ ಅಂಗಾಲಾಚಿ ತನ್ನ ಸ್ಥಾನವನ್ನು ಕೇಳಿ ಪಡೆಯಬೇಕಾದಂಥ ಅನಿವಾರ್ಯತೆಯಲ್ಲೇ ಸಾಗ್ತಾ ಇದೆ ಮತ್ತು ಕಳೆದ ಬಾರಿಗಿಂತ ಕಡಿಮೆ ಸ್ಥಾನಕ್ಕೆ ಬಂದು ನಿಂತಿದೆ. ಅಂದರೆ ಸ್ಟ್ರಾಟಜಿಕಲಿ ಇರ್ಬೋದು ಅಥವಾ ಮೈತ್ರಿಯ ವಿಚಾರದಲ್ಲಿ ಇರ್ಬೋದು ಅಥವಾ ಜಾತಿ ಸಮೀಕರಣದಲ್ಲಿರ್ಬೋದು BJP ತೋರಿಸ್ತಾ ಇರುವಂಥ ಧೈರ್ಯವನ್ನು ಕಾಂಗ್ರೆಸ್ ತೋರಿಸದೇ ಇರುವಂಥದ್ದೇ ಬಹುಶಃ ಈ ಎಲ್ಲ ಒಂದು ಹಿನ್ನಡೆಗೆ ಕಾರಣವಾಗಿರ್ಬೋದು ಮತ್ತು BJP ಹಾಗೂ JDUನ ಯಶಸ್ಸಿನ ಗುಟ್ಟು ಕೂಡ ಈ ಒಂದು ಪ್ರಯೋಗವೇ ಆಗಿರುವಂಥ ಸಾಧ್ಯತೆ ಇರುತ್ತೆ. ಪ್ರೇಮ್. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ನಾನಾ ರೀತಿಯ ಪ್ರಯತ್ನಗಳು ಇವತ್ತು NDA ಕೈ ಹಿಡಿದಿರುವಂಥದ್ದು.